Just info with Duty. ಎಲ್ಲರೂ ಏನನ್ನ ಕಂಪೇರ್ ಮಾಡ್ಬೇಕಾದ್ರೆ ಅದೇನು ರಾಕೆಟ್ ಸೈನ್ಸ್ ಅಲ್ಲ ಅಂತೆಲ್ಲ ಹೇಳ್ತಾರೆ. ಹಂಗಿದ್ರೆ ರಾಕೆಟ್ ಸೈನ್ಸ್ ಅಂದ್ರೆ ಏನು? ಫಸ್ಟ್, ಎಷ್ಟು ಜನಕ್ಕೆ ರಾಕೆಟ್ಗೂ ಸ್ಯಾಟಲೈಟ್ಗೂ ಇರುವ ಡಿಫರೆನ್ಸ್ ಗೊತ್ತಿದೆ? ರಾಕೆಟ್ ಅನ್ನು ಸ್ಪೇಸ್ಗೆ ವಸ್ತುಗಳನ್ನು ತಕೊಂಡು ಹೋಗುವ ತರ ಡಿಸೈನ್ ಮಾಡಿದ್ದಾರೆ. ಇದು ಫ್ಯೂಯಲ್ ಬರ್ನ್ ಮಾಡೋದ್ರಿಂದ ಜನರೇಟ್ ಆಗೋ ಥ್ರಸ್ಟ್ ಫೋರ್ಸ್ ಇಂದ ಮೇಲೆ ಹಾರುತ್ತೆ. ಇದು ಸ್ಯಾಟಲೈಟ್ಸ್ ನ ಆಸ್ಟ್ರೋನಾಟ್ಸ್ ನ ಕ್ಯಾರಿ ಮಾಡುವ ಟ್ಯಾಕ್ಸಿ ಅಂತ ಇಟ್ಕೊಳ್ಳಿ, ಅಥವಾ ನಮ್ ಚೆಂಬರ್ಸ್ ಅಂತಾನೆ ಇಟ್ಕೊಳ್ರಪ್ಪ. ರಾಕೆಟ್ ಪಾರ್ಟ್ಸ್ ಸ್ಟೇಜ್ ವೈಸ್ ಬರುತ್ತವೆ. ಕೆಳಗಿನ ಪಾರ್ಟ್ಸ್ ಮೊದಲು ಸುಟ್ಟು ಬೀಳುತ್ತದೆ, ಮೇಲಿನ ಪಾರ್ಟ್ಸ್ ಪ್ರಯಾಣವನ್ನು ಮುಂದುವರಿಸುತ್ತದೆ. ರಾಕೆಟ್ ಅನ್ನು ಮೋರ್ ಸ್ಪೀಡ್ ಎಫಿಷಿಯಂಟ್ ಮಾಡುತ್ತದೆ. ಈಗ ಉಪಗ್ರಹ ಅಂದ್ರೆ ಸ್ಯಾಟಲೈಟ್, ಅದ್ರ ಬಗ್ಗೆ ಮಾತಾಡೋಣ. ರಾಕೆಟ್ ಒಂದ್ಸಲಿ ಸ್ಯಾಟಲೈಟ್ ನ ಸ್ಪೇಸ್ ಅಲ್ಲಿ ಡಿಪ್ಲಾಯ್ ಮಾಡಿದ್ಮೇಲೆ ಅದು ಆರ್ಬಿಟ್ ಅಲ್ಲಿ ಪ್ಲಾನೆಟ್ ಸುತ್ತ ಅಥವಾ ಚಂದ್ರನ ಸುತ್ತ, ಅಂದ್ರೆ ನಾವು ಎಲ್ಲಿ ಕಳಿಸ್ತೀವೋ ಅಲ್ಲಿ ಹೋಗಿ ಅದಕ್ಕೆ ಅಸೈನ್ ಮಾಡಿರೋ ಟಾಸ್ಕ್ ಗಳನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಸ್ಯಾಟಲೈಟ್ಸ್ ನಮ್ಗೆ GPS, ನ್ಯಾವಿಗೇಷನ್, ವೆದರ್ ರಿಪೋರ್ಟ್, ಇಂಟರ್ನೆಟ್, ಸ್ಯಾಟಲೈಟ್ ಟಿವಿ, ಮಿಲಿಟರಿ ಮತ್ತು ಡಿಫೆನ್ಸ್ ಸಿಸ್ಟಮ್ಗೆಲ್ಲ ಸರ್ವಿಸ್ ಗಳನ್ನು ನಮಗೆ ಕೊಡುತ್ತೆ. ಮತ್ತೆ ಈ ತರ 8,000ಕ್ಕೂ ಮೇಲೆ ಸ್ಯಾಟಲೈಟ್ಸ್ ಗಳು ಆಕಾಶದಲ್ಲಿ ತೇಲ್ತಾ ಇದೆ. ಸೊ ಈಗ ರಾಕೆಟ್ಗೂ ಸ್ಯಾಟಲೈಟ್ಗೂ ಡಿಫ್ರೆನ್ಸ್ ಗೊತ್ತಾಯ್ತಾ? ಈ ರಾಕೆಟ್ಸ್ ಇಲ್ದೆ ಸ್ಯಾಟಲೈಟ್ಸ್ ಗಳು ಸ್ಪೇಸ್ ಗೆ ಹೋಗಕ್ ಆಗಲ್ಲ. ಮತ್ತೆ ಒಂದ್ಸಲಿ ಸ್ಯಾಟಲೈಟ್ ಸ್ಪೇಸ್ ಗೆ ಹೋದ್ಮೇಲೆ ಅದರಲ್ಲಿ ಇರುವ ಸೋಲಾರ್ ಪ್ಯಾನಲ್ಸ್ ಇಂದ ಅದಕ್ಕೆ ಎನರ್ಜಿ ಸಿಗುತ್ತೆ. ಮತ್ತೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ ಸ್ಯಾಟಲೈಟ್ ನ ಯಾವ ಕಂಟ್ರಿ ಫಸ್ಟ್ ಲಾಂಚ್ ಮಾಡಿರೋದು ಅಂತ? ಇದು ಸ್ವಲ್ಪ ಕಷ್ಟನೇ ಬಿಡಿ, ನಂಗೆ ಅರ್ಥ ಆಗಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಇನ್ನು ನಿಮ್ಗೆ ಅಷ್ಟು ಅರ್ಥ ಆಗಿಲ್ಲ. ಈ ಕ್ವಶನ್ ಹಿಂಗ್ ಕೇಳೋಣ. ಫಸ್ಟ್ ಸ್ಪೇಸ್ ಗೆ ಕಳಿಸಿದ್ದ ಸ್ಯಾಟಲೈಟ್ ನ ಹೆಸರೇನು? ಅದ್ರ ಹೆಸರು ಸ್ಪುಟ್ನಿಕ್ 1. ಸ್ಪುಟ್ನಿಕ್ ಅಂದ್ರೆ ನೀವ್ ಅನ್ಕೊಂಡ್ರಲ್ಲ ಆ ಸ್ಪುಟ್ನಿಕ್ ಅಲ್ಲ, ಇದು 1957 ಅಲ್ಲಿ ಸೋವಿಯತ್ ಯೂನಿಯನ್ ಅವರು ಲಾಂಚ್ ಮಾಡಿದ್ರು. ಈ ಸ್ಯಾಟಲೈಟ್ಸ್ ಇಲ್ಲ ಅಂದ್ರೆ ನಮ್ಮ ಜೀವನ ಹೆಂಗಿರ್ತಿತ್ತು? GPS ಇರಲ್ಲ, ಇಂಟರ್ನೆಟ್ ಇರಲ್ಲ, ವೆದರ್ ರಿಪೋರ್ಟ್ ಗೊತ್ತಾಗಲ್ಲ. ಮತ್ತೆ ನಾವು ಒಬ್ರಿಗೊಬ್ರು ಹೆಂಗ್ ಕಮ್ಯುನಿಕೇಟ್ ಮಾಡ್ಕೊಬೇಕಿತ್ತು? ಎಷ್ಟು ಪ್ರಾಬ್ಲಮ್ ಆಗ್ತಿತ್ತಪ್ಪ. ಈಗ ಈ ಸ್ಯಾಟಲೈಟ್ಸ್ ಇರೋದ್ರಿಂದ ಈ ಸೈಂಟಿಸ್ಟ್ ಗಳು ಹೊಸ ಹೊಸ ವಿಷಯಗಳನ್ನು ಕಂಡು ಹಿಡಿಯಬಹುದು. ಈಗ ಇರುವ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ನಮಗೆ ಸ್ಯಾಟಲೈಟ್ಸ್ ತುಂಬಾ ಮುಖ್ಯ. ಮತ್ತೆ ನೆಕ್ಸ್ಟ್ ಟೈಮ್ ನೀವು ಸ್ಯಾಟಲೈಟ್ಸ್ ಅಂಡ್ ರಾಕೆಟ್ಸ್ ಅಂದ್ರೆ ಏನು, ಅದ್ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಯ್ತಲ್ಲ. ಸ್ಯಾಟಲೈಟ್ಸ್ ಇನ್ನೂ ಕೂಡ ನಾವು ಅನ್ಕೊಳ್ಳಕ್ಕೂ ಆಗದೆ ಇರುವ ಕೆಲಸಗಳನ್ನು ಮಾಡುತ್ತೆ. ಅದೆಲ್ಲ ಏನು ಗೊತ್ತಾ? ಭಾರತದ ಸ್ಯಾಟಲೈಟ್ ಕನಸು ನನಸಾದ ಆ ಕ್ಷಣ 1975 ಅಲ್ಲಿ ಆರ್ಯಭಟ್ಟ ಅನ್ನೋ ಸ್ಯಾಟಲೈಟ್ ಇಂದ ನಮ್ಮ ಫಸ್ಟ್ ಸ್ಯಾಟಲೈಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದು ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ರೆಡಿ ಮಾಡಿದ್ದು, ಆದ್ರೆ ನಮ್ಮ ಹತ್ರ ಆಗ ಲಾಂಚ್ ಪ್ಯಾಡ್ ಇರ್ಲಿಲ್ಲ. ಹಾಗಾಗಿ ರಷ್ಯಾ ದೇಶದ ಸಪೋರ್ಟ್ ಇಂದ ಆರ್ಯಭಟ ಲಾಂಚ್ ಆಯ್ತು. ಆ ಕ್ಷಣ ಸ್ಟಾರ್ಟ್ ಆಗಿದ್ದೆ ಇಂಡಿಯಾದ ಬಿಗ್ ಸ್ಪೇಸ್ ಡ್ರೀಮ್ಸ್. ಈ ಟೈಮ್ ಅಲ್ಲಿ ಇಸ್ರೋ ಹುಟ್ಟಿ 6 ವರ್ಷ ಆಗಿದ್ ಅಷ್ಟೇ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ ಇಸ್ರೋ ಯಾವಾಗ ಸ್ಟಾರ್ಟ್ ಆಯ್ತು ಅಂತ? ಇಸ್ರೋ ಅಂದ್ರೆ ಏನು? ಇಸ್ರೋ ಅಂತ ಮಾಡ್ಬೇಕಂತ ಯಾರು ಕಂಡಿದ್ದು? ಇಸ್ರೋ ಸ್ಟಾರ್ಟ್ ಆಗಿದ್ದು ಬಂದು ಆಗಸ್ಟ್ 15, 1969. ಮತ್ತೆ ಇಸ್ರೋ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರು ಇದನ್ನು ಸ್ಟಾರ್ಟ್ ಮಾಡಿದ್ರು. ಈ ವಿಕ್ರಮ್ ಸಾರಾಭಾಯ್ ಅಂದ್ರೆ ಯಾರು? ಇವರು ಫಿಸಿಸ್ಟ್ ಮತ್ತು ಆಸ್ಟ್ರೋನಾಮರ್ ಕೂಡ. ಇವರು ಸ್ಪೇಸ್ ರಿಸರ್ಚ್ ಮತ್ತು ನ್ಯೂಕ್ಲಿಯರ್ ಪವರ್ ಡೆವಲಪ್ ಮಾಡಕ್ಕೆ ಕಾರಣವಾದವರು. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫಾಲೋವರ್ ಆಫ್ ಇಂಡಿಯನ್ ಸ್ಪೇಸ್ ಪ್ರೋಗ್ರಾಮ್. ಇವರು ಪದ್ಮಭೂಷಣ ಮತ್ತು ಪದ್ಮ ವಿಭೂಷಣ ಅವಾರ್ಡ್ ತಗೊಂಡಿದ್ದಾರೆ. ಇದರ ಬಗ್ಗೆ ಮುಂದೆ ಮಾತಾಡೋಣ. ಈಗ 90s ಅಲ್ಲಿ ಬಂದ ನಮ್ಮ ಗೇಮ್ ಚೇಂಜರ್ ಬಗ್ಗೆ ಮಾತಾಡೋಣ. ಗೇಮ್ ಚೇಂಜರ್ ಅಂದ್ರೆ ಸೆಪ್ಟೆಂಬರ್ 20, 1993 ಅಲ್ಲಿ PSLV ಅನ್ನೋ ರಾಕೆಟ್ ಫಸ್ಟ್ ಲಾಂಚ್ ಆಗಿತ್ತು. ಇನ್ನು PSLV ಅಂದ್ರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಇದು ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ರೆಡಿ ಆದಂತ ಸೂಪರ್ ಸ್ಟಾರ್ ಅಂತ ಕರೆದಿದ್ರು. ಮತ್ತೆ ಇದು ಫಸ್ಟ್ ವರ್ಲ್ಡ್ ರೆಕಾರ್ಡ್ ಮಾಡಿತ್ತು. 104 ಸ್ಯಾಟಲೈಟ್ಸ್ ಅನ್ನು ಒಂದೇ ಸಲಕ್ಕೆ ಲಾಂಚ್ ಮಾಡಿದ ಹೆಗ್ಗಳಿಗೆ PSLV ಗೆ ಸಲ್ಲುತ್ತೆ. ರೈಟ್ ಆಫ್ಟರ್ ದಿಸ್ ಮೂವ್ಮೆಂಟ್ ಇಸ್ರೋ ತುಂಬಾ ಬೇಗ ಬೇರೆ ದೇಶದವರನ್ನ ಕಾಂಪೀಟ್ ಮಾಡ್ಕೊಂಡು ಮುಂದೆ ಬಂತು. ನಮ್ಮ ಸ್ಯಾಟಲೈಟ್ಸ್ ನಮಗೆ ಹೇಗೆ ಉಪಯೋಗ ಆಗುತ್ತೆ ಅಂದ್ರೆ, ಇನ್ಸ್ಯಾಟ್ ಅನ್ನೋ ಸ್ಯಾಟಲೈಟ್ ಇಂದ ವೆದರ್ ಫೋರ್ಕಾಸ್ಟ್ ಗೆ ಯೂಸ್ ಆಗುತ್ತೆ. ಅಂದ್ರೆ
ನಮ್ಮ ರೈತರಿಗೆ ಸಮ್ಮರ್ ಮತ್ತೆ ರೇನಿ ಸೀಸನ್ಸ್ ನ ಪ್ರಿಯರ್ ಆಗಿ ಇನ್ಫಾರ್ಮ್ ಮಾಡಿ ವಾಟರ್ ನ ಹೇಗ್ ಯೂಸ್ ಮಾಡ್ಬೇಕು ಅಂತ ಹೇಳುತ್ತೆ. ಮತ್ತೆ ಫಿಶರ್ ಮ್ಯಾನ್ ಗಳಿಗೆ ಕೂಡ ಸಮುದ್ರದಲ್ಲಿ ಆಗುವ ಏರುಗಳನ್ನು ತಿಳಿಸುತ್ತದೆ. ಜಿಸ್ಯಾಟ್ ಬಂದು ಸ್ಟೂಡೆಂಟ್ಸ್ ಗೆ ಮತ್ತೆ ಸಾಮಾನ್ಯ ಜನರಿಗೆಲ್ಲ ಯೂಸ್ ಆಗುತ್ತೆ. ಯಾವ ತರ ಅಂದ್ರೆ ಇದರಿಂದ ಸ್ಮಾರ್ಟ್ ಕ್ಲಾಸಿಗೆ ವರ್ಕ್ ಆಗುತ್ತೆ ಮತ್ತೆ ಕಮ್ಯುನಿಕೇಶನ್ ಗೆ ಯೂಸ್ ಆಗುತ್ತೆ. ಇನ್ಸ್ಯಾಟ್ ಅಂದ್ರೆ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್, ಮತ್ತೆ ಜಿಸ್ಯಾಟ್ ಅಂದ್ರೆ ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ಸ್. ಮತ್ತೆ ಇದೆಲ್ಲಕ್ಕಿಂತಾನು ಇನ್ನೆರಡು ಸ್ಯಾಟಲೈಟ್ ಹೆಸರಿಟ್ಟು ಅದು ನಿಮ್ಗೆಲ್ಲ ಗೊತ್ತಿದೆ, ಮಂಗಳಯಾನ್ ಅಂಡ್ ಚಂದ್ರಯಾನ್. ಇದರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಮಂಗಳಯಾನ್ ಬಂದು ಮಾರ್ಸ್ಗೆ, ಚಂದ್ರಯಾನ್ ಬಂದು ಮೂನ್ಗೆ. ಈ ಸ್ಯಾಟಲೈಟ್ ಬಂದು ಬ್ಲಾಕ್ ಬಸ್ಟರ್ ಮೂವಿ ಬಜೆಟ್ ಗಿಂತಾನು ಕಮ್ಮಿ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಯಾವ ಮೂವಿ ಅಂತ ಮಾರ್ಚ್ ಗಿಂತ ಮುಂಚೆ ನಾವೇ ದೊಡ್ಡವರು, ನಾವೇ ಫಸ್ಟ್ ಅಂತಾರಲ್ಲ ಅವರೇ, ಅಂದ್ರೆ ಅದೇ ಹಾಲಿವುಡ್ ಮೂವಿಗಿಂತಾನು ಕಮ್ಮಿ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಅವ್ರ ಹಂಗೆ ಹೇಳ್ತಾ ಇರ್ಲಿ. ಆಲ್ರೆಡಿ ಇನ್ನೊಂದು ವಿಷಯ ಮಾಡಕ್ಕೆ ಹೊರಟಾಯ್ತು. ವಿ ಆರ್ ಆನ್ ಮಿಷನ್, ಇಂಡಿಯಾಸ್ ಫಸ್ಟ್ ಕ್ರೂಡ್ ಸ್ಪೇಸ್ ಗಗನಯಾನ್. ಕ್ರೂಡ್ ಸ್ಪೇಸ್ ಮಿಷನ್ ಅಂದ್ರೆ ನಮ್ಮ ಆಸ್ಟ್ರೋನಾಟ್ಸ್ ನ ಸ್ಪೇಸ್ ಗೆ ಕಳಿಸ್ತೀವಿ. ಮತ್ತೆ ಸನ್ ನಿಂದ ಆಲ್ರೆಡಿ ನಮ್ಗೆ ಡೇಟಾಸ್ ಬರ್ತಾ ಇದೆ. ಆ ರೀತಿಯ L1 ನಿಂದ ಮತ್ತೆ ವೀನಸ್ ಗೂ ಸ್ಯಾಟಲೈಟ್ ಕಳಿಸೋದು ಈಶಾನ್ ಪ್ರೋಸೆಸ್. ಆರ್ಯಭಟ ಇಂದ ಗಗನಯಾನ್ ವರೆಗೂ ನಮ್ಮ ಜರ್ನಿ ಹೆಂಗಿದೆ? ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳು ತುಂಬಾ ಇದೆ. ರೈಸ್ ಆಫ್ ಇಸ್ರೋ, ಆದ್ರೆ ಕೇಳಿದಷ್ಟು ಈಸಿಯಾಗಿ ಇಸ್ರೋ ಸ್ಟಾರ್ಟ್ ಆಗಿಲ್ಲ. 1962 ಅಲ್ಲಿ ಇಂಡಿಯಾ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಗೆ ಫಸ್ಟ್ ಸ್ಟೆಪ್ ಇಟ್ಟಾಗ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಲೀಡರ್ಶಿಪ್ ಅಲ್ಲಿ ದ ಇಂಡಿಯನ್ ನ್ಯಾಷನಲ್ ಕಮಿಟಿ ಫಾರ್ ಸ್ಪೇಸ್ ರಿಸರ್ಚ್ ಸ್ಟಾರ್ಟ್ ಮಾಡಲಾಯಿತು. ನಂತರ 1969 ಅಲ್ಲಿ ಇಸ್ರೋ ಆಗಿ ಮಾರ್ಪಟ್ಟಿತ್ತು. ದ ನ್ಯೂ ರೈಸ್ ಇಸ್ರೋ ಸ್ಟಾರ್ಟ್ ಆಯಿತು. ಕೇರಳದ ತುಂಬಾ ಅನ್ನೋ ಜಾಗದ ಒಂದು ಸಣ್ಣ ಚರ್ಚ್ ಅಲ್ಲಿ ಆರಂಭ ಆಯ್ತು. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನ DRDO ಇಂದ ನೇರ ಅವರ ಜೊತೆ ಕರೆಸ್ಕೊಂತಾರೆ. DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇಸ್ರೋ ಸೈಂಟಿಸ್ಟ್ ಆ ಟೈಮಲ್ಲಿ ಗ್ಯಾರೇಜ್ ಅಲ್ಲಿ ಇರುವ ಮೆಕ್ಯಾನಿಕ್ಸ್ ತರ ಹಗಲು ರಾತ್ರಿ ನೋಡದೆ ರಾಕೆಟ್ ಮತ್ತು ಸ್ಯಾಟಲೈಟ್ ನ ತಯಾರಿಸುತ್ತಿದ್ರು. ಯಾಕಂದ್ರೆ ನಮ್ಮ ಹತ್ರ ಸ್ಯಾಟಲೈಟ್ ರಿಸರ್ಚ್ ಗೆ ಬೇಕಾದ ಎಕ್ವಿಪ್ಮೆಂಟ್ ನ ಮತ್ತೆ ಅದನ್ನ ತರಕ್ಕೆ ಬೇಕಾದ ದುಡ್ಡು ನಮ್ಮ ಹತ್ರ ಇರ್ಲಿಲ್ಲ. ಬಟ್ ನಮ್ಮ ಹತ್ರ ಸೂಪರ್ ಆದ ಐಡಿಯಾಸ್ ಇತ್ತು. ಆದ್ರೆ ಅಂದು ಅಮೆರಿಕ ಮತ್ತು ರಷ್ಯಾ ಅವರ ಟೆಕ್ನಾಲಜಿನ ಶೇರ್ ಮಾಡಕ್ಕೆ ಒಪ್ಲಿಲ್ಲ. ಅದೇ ಟೈಮ್ ಅಲ್ಲಿ ನಮ್ಮ ರಿಸರ್ಚ್ ಕೂಡ ನಮ್ಮ ಕೈ ಹಿಡಿಲಿಲ್ಲ. ಅಷ್ಟರಲ್ಲಾಗ್ಲೇ ಬೇರೆ ಬೇರೆ ದೇಶದವರು ಇಸ್ರೋನ ಅಂದ್ರೆ ನಮ್ಮನ್ನ ಆಡ್ಕೊಳ್ತಾ ಇದ್ರು. ರಾಕೆಟ್ ನ ಸೈಕಲ್ ಅಲ್ಲಿ, ಸ್ಯಾಟಲೈಟ್ ನ ಎತ್ತಿನ ಗಾಡಿಯಲ್ಲಿ ಎತ್ಕೊಂಡು ಹೋಗ್ತಾ ಇರೋ ದೇಶ ಅಂತ. ಈ ದೇಶಕ್ಕೆ ಸ್ಪೇಸ್ ಗೆಲ್ಲ ಹೋಗುವ ಆಸೆ ಬೇಕಾ ಅಂತೆಲ್ಲ ಆಡ್ಕೊಂತ ಇದ್ರು. ನಿಮ್ಗೆಲ್ಲ ಒಂದ್ ಇನ್ಫಾರ್ಮೇಶನ್ ಅಂದ್ರೆ ನಮ್ ಇಂಡಿಯನ್ಸ್ಗೆ ಆ ಟೈಮ್ ಅಲ್ಲಿ ರಾಕೆಟ್ ನ ಸೈಕಲ್ ಅಲ್ಲಿ, ಸ್ಯಾಟಲೈಟ್ ನ ಎತ್ತಿನ ಗಾಡಿಯಲ್ಲಿ ಎತ್ಕೊಂಡೋಗಿದ್ದು ನಿಜಾನೇ. ಆದ್ರೆ ಅದರ ಹಿಂದೆ ಇರೋ ಸೀಕ್ರೆಟ್ ಏನಂದ್ರೆ ಯಾವ್ದೋ ವ್ಯಾನಲ್ಲೋ ಟ್ರಕ್ ಅಲ್ಲೋ ನಮ್ಮ ಫಸ್ಟ್ ಟೆಲಿಕಮ್ಯುನಿಕೇಶನ್ ಆಪಲ್ ಸ್ಯಾಟಲೈಟ್ ನ ಟೆಸ್ಟ್ ಮಾಡ್ಬೇಕಾದ್ರೆ ಅದರ ರೇಂಜ್ ಅಲ್ಲಿ ಯಾವುದೇ ಮೆಟಲ್ ಇರುವಂತಹ ವಸ್ತುಗಳು ಸಿಗ್ನಲ್ ನ ಇಂಟರ್ಫಿಯರ್ ಮಾಡಬಾರ್ದು ಅಂತ ಎತ್ತಿನ ಗಾಡಿಯಲ್ಲಿ ಸ್ಯಾಟಲೈಟ್ ನ ಟೆಸ್ಟಿಂಗ್ ನಡೀತಿತ್ತು. ಈ ತರ ತುಂಬಾ ಸೆನ್ಸಿಟಿವ್ ಮತ್ತೆ ಸೀಕ್ರೆಟ್ ಟೆಸ್ಟಿಂಗ್ ಈಗ್ಲೂ ನಮ್ಮಲ್ಲಿ ನಡೀತಿದೆ. ಆದ್ರೆ ನ್ಯಾಷನಲ್ ಸೆಕ್ಯೂರಿಟಿ ರೀಸನ್ಸ್ ಇಂದಾಗಿ ನಾವು ಇದು ಯಾವುದನ್ನು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡಕ್ಕೆ ಆಗಲ್ಲ. ಆದ್ರೆ ನೀವು ನಾನು ಅನ್ಕೊಳಕ್ಕೆ ಆಗಿದೆಲ್ಲ ವಿಷಯಗಳು ನಮ್ಮಲ್ಲಿ ಟೆಸ್ಟಿಂಗ್ ನಡೀತಿದೆ ನೀವು ಈ ವಿಡಿಯೋ ನೋಡೋ ಟೈಮಲ್ಲಿ. ಮತ್ತೆ ನಾವು ವಿಷಯಕ್ಕೆ ಬರೋಣ. ರಷ್ಯಾ ಅಮೆರಿಕ ನಮಗೆ ಅವರ ಟೆಕ್ನಾಲಜಿ ಶೇರ್ ಮಾಡದೆ ಇದ್ದಾಗ ನಾವೇ ನಮಗೆ ಬೇಕಾಗಿರುವ ಟೆಕ್ನಾಲಜಿನ ಮಿಷನ್ ಗಳನ್ನ ಡೆವಲಪ್ ಮಾಡ್ಕೊಂಡು ರೋಹಿಣಿ ಅನ್ನೋ ಸ್ಯಾಟಲೈಟ್ ನ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿದೀವಿ. ಮತ್ತೆ ಭಾಸ್ಕರನು ಸಕ್ಸಸ್. ಇದಾದ್ಮೇಲೆ 90s ಅಲ್ಲಿ ಬಂದ ನಮ್ಮ ಗೇಮ್ ಚೇಂಜರ್ PSLV ಗೊತ್ತಲ್ವಾ? ಮತ್ತೆ ಈಗ ನಮ್ಮ ನಾಡ್ಕೊಂಡಿರೋ ಬೇರೆ ದೇಶಗಳೆಲ್ಲ ಈಗ ನಮ್ಮ ಹತ್ರ ಅವರ ಸ್ಯಾಟಲೈಟ್ ನ ನಮ್ಮ ರಾಕೆಟ್ ಜೊತೆ ಕಳ್ಸಕ್ಕೆ ಅಗ್ರಿಮೆಂಟ್ ಮಾಡಕ್ಕೆ ಕ್ಯೂ ನಿಂತಿದ್ದಾರೆ. ಇವರೆಲ್ಲ ಯಾಕೆ ನಮ್ಮ ಹತ್ರ ಬಂದು ಟೈಅಪ್ ಆಗ್ತಿದ್ದಾರೆ ಅಂದ್ರೆ ನಮ್ಮ ಇಸ್ರೋದೆ ಹೈ ಸಕ್ಸಸ್ಫುಲ್ ರೇಟ್ ಲಾಂಚ್ ಅಲ್ಲಿ ಮತ್ತೆ ಕಮ್ಮಿ ಬಜೆಟ್ ಕೂಡ. ನಾವು ಇವತ್ತಿನವರೆಗೂ ಮಾಡಿದ್ದ ಎಲ್ಲಾ ಸ್ಯಾಟಲೈಟ್ ಕಮ್ಮಿ ಬಜೆಟ್ ಅಲ್ಲೇ ಬಟ್ ಹೈ ಎಫಿಷಿಯನ್ಸಿ ಇದು. ಮತ್ತೆ ಹೈ ಸಕ್ಸಸ್ ರೇಟ್ ಅಂದ್ರೆ 99%. 2008 ಅಲ್ಲಿ ಚಂದ್ರಯಾನ್ 1 ಇಂಡಿಯಾ ಫಸ್ಟ್
ಲೂನಾರ್ ಮಿಷನ್ ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇದೆ ಅನ್ನೋದು ನಾವು ಕಂಡುಹಿಡಿದಿದ್ವಿ. ಆಮೇಲೆ ಎಷ್ಟೋ ವರ್ಷಗಳ ನಂತರ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳೋಕೆ ಇಷ್ಟಪಡುವ ಹಾಗೂ ಹೇಳ್ಕೊಳ್ತಾ ಇರುವ ಅಮೆರಿಕದ ನಾಸಾ ಕೂಡ ನಂತರ ದೃಢಪಡಿಸಿತ್ತು. ಅಂದ್ರೆ ನಮ್ಮ ರಿಸರ್ಚ್ ಕರೆಕ್ಟ್ ಅಂತ ಒಪ್ಕೊಂಡ್ರು. ಇದಾದ್ಮೇಲೆ ಅವ್ರಿಗೆ ಗೊತ್ತಾಗಿದ್ದು ಇಸ್ರೋ ಎಂತ ಪವರ್ಫುಲ್ ಆರ್ಗನೈಸೇಷನ್ ಅಂತ. ರೈಟ್ ಆಫ್ಟರ್ ದಿಸ್ ಮೂಮೆಂಟ್ ಇಂಡಿಯಾ ನೆಕ್ಸ್ಟ್ ಸ್ಟೇಜ್ ಗೆ ಹೋಯ್ತು. ನಾವು ಸೈಕಲ್ ನ ಓಡಿಸ್ತೀವಿ, ಎತ್ತಿನ ಗಾಡಿನೂ ಓಡಿಸ್ತೀವಿ, ಸೋ ಕಾಲ್ಡ್ ಬುಲ್ಲಕಾಟ್ ಅಂತಿರಲ್ಲ, ಮತ್ತೆ ರಾಕೆಟ್ ಇನ್ನೂ ಚೆನ್ನಾಗಿ ಬಿಡ್ತೀವಿ. ಹೇಗಿದೆ ಇಸ್ರೋ ಜರ್ನಿ? ಈಗ ನಿಮ್ಗೆ ಇಸ್ರೋ ಅಂದ್ರೆ ಏನಂತ ಗೊತ್ತಿದೆ ಅಲ್ಲ? ಇವತ್ತು ಇಸ್ರೋದ ಹೈಲೈಟ್ಸ್ ಬಗ್ಗೆ ಮಾತಾಡೋಣ. ನಮ್ಮಲ್ಲಿ 4 ಲಾಂಚ್ ಪ್ಯಾಡ್ಸ್ ಇದೆ. ಯಾವ್ದ್ಯಾವ್ದ್ ಅಂದ್ರೆ PSLV ಲಾಂಚ್ ಪ್ಯಾಡ್, ಇದನ್ನ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ GSLV ಲಾಂಚ್ ಪ್ಯಾಡ್, ಜಿಯೋ ಸಿಂಕ್ರನೈಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ನೆಕ್ಸ್ಟ್ GSLV-MK ಥರ್ಡ್ ಲಾಂಚ್ ಪ್ಯಾಡ್, ಇದನ್ನ ದೊಡ್ಡ ದೊಡ್ಡ ಪವರ್ಫುಲ್ ಪೇಲೋಡ್ ನ ತಗೊಂಡು ಹೋಗೋ ತರ ಡಿಸೈನ್ ಮಾಡಿದ್ದಾರೆ. ನೆಕ್ಸ್ಟ್ SSLV ಲಾಂಚ್ ಪ್ಯಾಡ್, ಇದು ಸಣ್ಣ ಸ್ಯಾಟಲೈಟ್ ನ ಲಾಂಚ್ ಮಾಡಕ್ಕೆ ಯೂಸ್ ಮಾಡ್ತಾರೆ. ಇಂಡಿಯಾದಲ್ಲಿ ನಮ್ ಸ್ಯಾಟಲೈಟ್ ನ ಯಾವ್ಯಾವ ಜಾಗದಲ್ಲಿ ಲಾಂಚ್ ಮಾಡ್ತಾರೆ ಗೊತ್ತಾ? ಫಸ್ಟ್ ಸತೀಶ್ ಧಾವನ್ ಸ್ಪೇಸ್ ಸೆಂಟರ್. ಮ್ಯಾಕ್ಸಿಮಮ್ ಎಲ್ಲರಿಗೂ ಇದು ಶ್ರೀಹರಿಕೋಟಾ ಅನ್ನುವ ಹೆಸರಲ್ಲಿ ಗೊತ್ತಿರುತ್ತೆ. ಇದು ನಮ್ಮ ಪ್ರೈಮರಿ ಲಾಂಚ್ ಸೈಟ್. ಸೆಕೆಂಡ್ ಒನ್ ತುಂಬಾ ಈಕ್ವಟೋರಿಯಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್. ಇದು ಗೊತ್ತಲ್ಲ, ನಾವು ಫಸ್ಟ್ ರಾಕೆಟ್ ನ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ಜಾಗ. ಕೇರಳದಲ್ಲಿ ತುಂಬಾ ಅನ್ನೋ ಚರ್ಚ್. ಥರ್ಡ್ ಒನ್ ಡಾಕ್ಟರ್ ಅಬ್ದುಲ್ ಕಲಾಂ ಐಲ್ಯಾಂಡ್ ಒಡಿಶಾದಲ್ಲಿ. ಇದು ಮಿಸೈಲ್ ಟೆಸ್ಟ್ ಮಾಡೋ ಜಾಗ, ಇಸ್ರೋ ಅವರದು ಅಲ್ಲ. ಇದು ಅಬ್ದುಲ್ ಕಲಾಂ ಅವರು ಇಸ್ರೋಗೆ ಬರೋ ಮುನ್ನ ಇದ್ರಲ್ಲ DRDO ಅವರು ಯೂಸ್ ಮಾಡೋದು. ಇದನ್ನ ನಾವು ಲಾಸ್ಟ್ ವಿಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿದೀವಿ. ಫೋರ್ತ್ ಒನ್ ಕುಲಶೇಖರ ಪಟ್ಟಿಣಂ ತಮಿಳ್ನಾಡು. ಮತ್ತೆ ನಮ್ಮ ಸಕ್ಸಸ್ಫುಲ್ ಮಿಷನ್ ಚಂದ್ರಯಾನ್, ಮಂಗಳಯಾನ್ ಮತ್ತೆ ಆದಿತ್ಯ L1 ಇದೆಲ್ಲಾನು ಶ್ರೀಹರಿಕೋಟಾದಲ್ಲೇ ಲಾಂಚ್ ಆಗಿದ್ದು. ಈಗ ಇಸ್ರೋಗೆ ಬಂದಿರೋ ಅವಾರ್ಡ್ಸ್ ಬಗ್ಗೆ. ಇಂದಿರಾ ಗಾಂಧಿ ಪ್ರೈಸ್ ಫಾರ್ ಪೀಸ್, ದಿಸ್ ಆರ್ಮಮೆಂಟ್ ಅಂಡ್ ಡೆವಲಪ್ಮೆಂಟ್ 2014 ಅಲ್ಲಿ ಬಂದಿದ್ದು. ರೋಮನ್ ಮಾಕ್ಸೆಸೆ ಅವಾರ್ಡ್ 2019 ಅಲ್ಲಿ ಬಂದಿದ್ದು. ನೆಕ್ಸ್ಟ್ IEEE ಇಂಜಿನಿಯರಿಂಗ್ ಎಕ್ಸಲೆನ್ಸ್ ಅವಾರ್ಡ್ 2020 ಅಲ್ಲಿ ಬಂದಿದ್ದು. ನೆಕ್ಸ್ಟ್ ಸ್ಪೇಸ್ ಪಿಯೋನಿಯರ್ ಅವಾರ್ಡ್ 2019 ಅಲ್ಲಿ US ಬೇಸ್ಡ್ ನ್ಯಾಷನಲ್ ಸ್ಪೇಸ್ ಸೊಸೈಟಿ ಅವರು ಮಂಗಳಯಾನ್ ಸಕ್ಸಸ್ ಗೆ ಕೊಟ್ಟಿದ್ದು. ನೆಕ್ಸ್ಟ್ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ 104 ಸ್ಯಾಟಲೈಟ್ಸ್ ಒಟ್ಟಿಗೆ ಲಾಂಚ್ ಮಾಡಿದ್ದಕ್ಕೆ ಕೊಟ್ಟಿದ್ದು. ಈಗ ಇಸ್ರೋ ಸೈಂಟಿಸ್ಟ್ ಗಳಿಗೆ ಬಂದಿರೋ ಅವಾರ್ಡ್ಸ್. ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರಿಗೆ ಪದ್ಮಭೂಷಣ್ 1966 ಅಲ್ಲಿ ಮತ್ತೆ ಪದ್ಮವಿಭೂಷಣ 1972 ಅಲ್ಲಿ ಸಿಕ್ಕಿದ್ದು. ಮತ್ತೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಗೆ ಪದ್ಮಭೂಷಣ 1981 ಅಲ್ಲಿ ಮತ್ತೆ ಪದ್ಮವಿಭೂಷಣ 1990 ಅಲ್ಲಿ ಮತ್ತೆ ಭಾರತ ರತ್ನ 1997 ಅಲ್ಲಿ ಸಿಕ್ಕಿದ್ದು. ನೆಕ್ಸ್ಟ್ ಡಾಕ್ಟರ್ K.Sivan ಪದ್ಮಭೂಷಣ 2024 ಅಲ್ಲಿ ಸಿಕ್ಕಿದ್ದು. ನೆಕ್ಸ್ಟ್ ಡಾಕ್ಟರ್ ಮೈಲ್ಸ್ವಾಮಿ ಅಣ್ಣದುರೈ ಪದ್ಮಶ್ರೀ ಅವಾರ್ಡ್ 2018 ಅಲ್ಲಿ ಸಿಕ್ಕಿದ್ದು. ನೆಕ್ಸ್ಟ್ ಇವರು ತುಂಬಾ ಹೆಸರು ಮಾಡಿರೋರು, ಆದ್ರೆ ಇವರ ಬಗ್ಗೆ ಕೆಲವೇ ಜನರಿಗೆ ಗೊತ್ತಿರೋದು. ಅವರು ಯಾರಂದ್ರೆ ಸೈಂಟಿಸ್ಟ್ ನಂಬಿ ನಾರಾಯಣನ್. ಇವರ ಮೇಜರ್ ಕಾಂಟ್ರಿಬ್ಯೂಷನ್ ರಾಕೆಟ್ ಪ್ರಪಲ್ಷನ್ ಅಲ್ಲಿ ಇವರಿಗೆ IEEE ಸೈಮನ್ ರಾಮೋ ಮೆಡಲ್ 2023 ಅಲ್ಲಿ ಸಿಕ್ಕಿದೆ. ಮತ್ತೆ ನಿಮ್ಗೆ ಸಪರೇಟ್ ಆಗಿ ನಂಬಿ ನಾರಾಯಣ್ ಅವ್ರ ಬಗ್ಗೆ ವಿಡಿಯೋ ಮಾಡ್ತೀನಿ, ಅದ್ರಲ್ಲಿ ಗೊತ್ತಾಗುತ್ತೆ ಅವ್ರು ಯಾರು ಅಂತ. ರೀಸೆಂಟ್ ಆಗಿ ಇಸ್ರೋಗೆ ಇದೊಂದು ಮೇಜರ್ ಅವಾರ್ಡ್, IAF ವರ್ಲ್ಡ್ ಸ್ಪೇಸ್ ಅವಾರ್ಡ್. ಚಂದ್ರಯಾನ್ 3 ಮಿಷನ್ ಗೆ 2024 ಅಲ್ಲಿ ಇಸ್ರೋಗೆ ಕೊಟ್ಟಿದ್ದಾರೆ. ನಮ್ದೇ ಫಸ್ಟ್ ದೇಶ ಲೂನಾರ್ ಸೌತ್ ಪೋಲ್ ಅಲ್ಲಿ ಸ್ಯಾಟಲೈಟ್ ಲ್ಯಾಂಡ್ ಮಾಡಿದ್ದು. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳಿದೆ, ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡೋಣ. ಜಸ್ಟ್ ಇನ್ಫೋ ವಿತ್ ಡ್ಯೂಟಿ.